ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಪ್ರತಿಯೊಂದು ಮಹಿಳೆಗೂ ಕೂಡ ಇಲ್ಲಿ ಕರ್ನಾಟಕ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಯಾರು ಅಂತ ಅಂದ್ರೆ ಇಲ್ಲಿ ಫ್ರೀ ಬಸ್ಸಲ್ಲಿ ಯಾರು ಪ್ರಯಾಣ ಮಾಡ್ತಾ ಇದ್ದೀರಾ ಅಂದರೆ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡ್ತಿರುವಂಥ ಪ್ರತಿಯೊಂದು ಮಹಿಳೆಗೂ ಕೂಡ ಇಲ್ಲಿ ಸರ್ಕಾರದ ಕಡೆಯಿಂದ ಹೊಸ ರೂಲ್ಸನ್ನು ಜಾರಿಗೆ ತಂದಿದ್ದಾರೆ. ಇಲ್ಲಿ ನೀವೆಲ್ಲರೂ ಕೂಡ ಈ ಒಂದು ರೂಲ್ಸನ್ನು ಫಾಲೋ ಮಾಡಲೇಬೇಕು. ಮಾಡಲಿಲ್ಲ ಅಂತಂದರೆ ಏನು ಆಗುತ್ತೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇರುತ್ತೆ, ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಿಮಗೆ ಇದೇ ರೀತಿಯಂತ ಎಲ್ಲ ಅಪ್ಡೇಟ್ಸು ಸಿಗ್ತಾ ಹೋಗುತ್ತೆ. ಹಾಗೆ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ಲೈಕ್ನ ಮಾಡಲೇಬೇಕು. ಇದೊಂದು ಸಣ್ಣ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಎಲ್ಲರೂ ಕೂಡ ಲೈಕ್ನ ಮಾಡಿ. ಓಕೆ ವೀಕ್ಷಕರೇ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಕಡೆಗೆ ಬರ್ತಾ ಇದ್ದೇನೆ. ಇಲ್ಲಿ ಫ್ರೀ ಬಸ್ ಪ್ರಯಾಣ ಮಾಡ್ತಿರುವಂಥ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಿಯೊಂದು ಮಹಿಳೆ ಕೂಡ ಸರ್ಕಾರಿ ಬಸ್ನಲ್ಲಿ KSRTC ಅಥವಾ BMTC ಬಸ್ನಲ್ಲಿ ಅವರು ಟ್ರಿಪ್ಗೆ ಹೋಗ್ತಾ ಇದ್ರು, ಅಥವಾ ದೇವಸ್ಥಾನಗಳಿಗೆ ಪ್ರಯಾಣ ಮಾಡ್ತಾ ಇದ್ರು, ಅಥವಾ ದಿನನಿತ್ಯ ಕೆಲಸಕ್ಕಾಗಿ ಆಫೀಸ್ಗೆ ಆಗಿರಲಿ ಬೇರೆ ಬೇರೆ ಕಡೆಗಳಿಗೆ ಫ್ರೀಯಾಗಿ ಈ ಒಂದು KSRTC ಬಸ್ಸಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಇಲ್ಲಿ ಈ ಒಂದು ಫ್ರೀ ಬಸ್ ಕುರಿತು ಪಾಸಿಟಿವ್ ಆಗಿನೂ ಮಾತಾಡ್ತಾರೆ, ಹಾಗೆ ನೆಗೆಟಿವ್ ಆಗಿನೂ ಮಾತಾಡ್ತಾರೆ. ಪಾಸಿಟಿವ್ ಆಗಿ ಏನು ಅಂತ ಅಂದರೆ ಎಲ್ಲ ಒಂದು ಮಹಿಳೆಯರಿಗೆ ಹೆಲ್ಪ್ಫುಲ್ ಆಗಿದೆ. ಬೇರೆ ಬೇರೆ ಕಡೆ ಪ್ರಯಾಣ ಮಾಡೋದಕ್ಕೆ, ಊರುಗಳಿಗೆ ಹೋಗೋದಕ್ಕೆ, ದೇವಸ್ಥಾನಗಳಿಗೆ ಹೋಗೋದಕ್ಕೆ, ಹಾಗೆ ಕೆಲಸವನ್ನು ಮಾಡೋದಕ್ಕೆ, ಇಲ್ಲಿ ಪ್ರಯಾಣ ಮಾಡೋದಕ್ಕೆ ನಮಗೆ ಅನುಕೂಲವಾಗಿದೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಹಾಗೆ ನೆಗೆಟಿವ್ ಆಗಿ ಇಲ್ಲಿ ಕೆಲವೊಂದಿಷ್ಟು ಜನ ಗಂಡು ಮಕ್ಕಳಿಗೆ ಸೀಟೇ ಸಿಗೋದಿಲ್ಲ. ಹಾಗೆ ಮೊದಲಿನಕ್ಕಿಂತ ಈಗ ಜನಸಂಖ್ಯೆ, ಓಡಾಡೋರ ಜನಸಂಖ್ಯೆ ಇಲ್ಲಿ ಜಾಸ್ತಿ ಆಗಿದೆ. ಹಾಗಾಗಿ ಪ್ರಯಾಣ ಮಾಡೋದಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಇನ್ನೊಂದಿಷ್ಟು ಕೆಲವರು ಜನ ಈ ಒಂದು ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಅದಕ್ಕಾಗಿ ಸರ್ಕಾರದ ಕಡೆಯಿಂದ ಇಲ್ಲಿ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ. ಈ ಒಂದು ನೀವೇನಾದರೂ ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ದಂಡವನ್ನು ವಿಧಿಸ್ತಾರೆ. ಹಾಗೆ KSRTC BMTC ಬಸ್ನಲ್ಲಿ ನೀವು ಪ್ರಯಾಣ ಮಾಡಬೇಕಾದ್ರೆ ರಶ್ ಇದೆ ಬಿಡು, ಇದೇನು ಫ್ರೀ ಬಸ್ ತಾನೆ, ಆಮೇಲೆ ಫ್ರೀ ಟಿಕೆಟ್ ತಾನೆ, ಆಮೇಲೆ ಟಿಕೆಟ್ ತೊಗೊಂಡ್ರೆ ಆಯಿತು, ಇಲ್ಲ ಟಿಕೆಟ್ ತೊಗೊಳ್ದೇ ಇದ್ರೂ ನಡೆಯುತ್ತೆ ಅಂತ ನೀವೇನಾದರೂ ಅಂದ್ಕೊಂಡು ಟಿಕೆಟ್ ತೊಗೊಳ್ದೇನೆ ಏನು ಫ್ರೀ ಆಗಿ ಇದೆ ಅಲ್ಲ, ಅಮೌಂಟೇನು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ನೀವೇನಾದರೂ ಫ್ರೀಯಾಗಿ ಓಡಾಡ್ಬೋದು ಅಂತ, ರಶ್ ಇದೆ ಬಿಡು ಅಂತ ಕಂಡಕ್ಟರು ಕೇಳಿಲ್ಲ ಅಂತ ನೀವೇನಾದರೂ ಟಿಕೆಟ್ನ ತೊಗೊಂಡಿಲ್ಲ ಅಂತಂದರೆ ನಿಮಗೆ ಇಲ್ಲಿ ಪಕ್ಕ ದಂಡ ಬೀಳೋದು 100% ನಿಜ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಕೇಳಿ ಟಿಕೆಟನ್ನು ತೊಗೋಬೇಕಾಗತ್ತೆ. ಇಲ್ಲಿ ಫ್ರೀ ಟಿಕೆಟ್ ಇದೆ ಬಿಡು, 0 ಟಿಕೆಟ್ ಇದೆ ಬಿಡು ಅಂತ ಅಂದ್ಬಿಟ್ಟು ಹಾಗೆ ಬಿಡೋ ಆಗಿಲ್ಲ. ಫ್ರೀ ಇದ್ರೂ ಕೂಡ ಇಲ್ಲಿ ನಿಮಗೆ ಚೆಕ್ಕಿಂಗ್ ಮಾಡೋದಕ್ಕೆ ಯಾರಾದರೂ ಆಫೀಸರ್ಸ್ ಬಂದಾಗ ನಿಮ್ಮೊಂದು ಆಧಾರ್ ಕಾರ್ಡ್ ತೋರಿಸಿದ್ರೆ ಸುಮ್ಮನೆ ಆಗ್ತಾರೆ ಅಂತ ತಿಳ್ಕೊಬೇಡಿ. ನಿಮಗೆ ದಂಡವನ್ನು ಕೂಡ ಇಲ್ಲಿ ಅವರು ವಿಧಿಸ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ದಂಡ ಬೀಳಬಾರ್ದು ಅಂತ ಅಂದರೆ ನೀವು ಫ್ರೀ ಟಿಕೆಟ್ ಇದ್ರೂ ಕೂಡ ಕಂಡಕ್ಟರ್ ಹತ್ರ ಹೋಗಿ ನೀವು ಟಿಕೆಟ್ ಕೊಡಿ ಅಂತ ಕೇಳ್ಕೋಬೇಕು. ಅವರು 0 ಟಿಕೆಟ್ ಆದರೂ ಕೊಡ್ತಾರೆ. ನೀವು ಎಲ್ಲಿಗೆ ಹೋಗಬೇಕು ಅಲ್ಲಿವರೆಗೂ ನೀವು ಟಿಕೆಟ್ನ ಫ್ರೀಯಾಗಿ ತೊಗೊಂಡು ನಿಮ್ಮ ಆ ಒಂದು ಟಿಕೆಟ್ನ ನಿಮ್ಮ ಹತ್ರನೇ ಇಟ್ಕೋಬೇಕು, ಆಯಿತಾ. ನಿಮ್ಮ ಹತ್ರ ಟಿಕೆಟ್ ತೊಗೊಂಡು ಫ್ರೀ ಇದೆ ಬಿಡು ಅಂತ ಎಸೆಯೋಂಗಿಲ್ಲ. ನೀವು ಇಳಿಯೋವಂಥ ಸ್ಟಾಪ್ ಬರೋವರೆಗೂ ನಿಮ್ಮ ಹತ್ರನೇ ಇಟ್ಕೊಂಡು ಆ ಒಂದು ಟಿಕೆಟ್ನ ನೀವು ಇಳಿದಾದ್ಮೇಲೆ ಎಲ್ಲಿ ಬೇಕಾದರೂ ಎಸಿರಿ. ಓಕೆ, ಇಲ್ಲಿ ಚೆಕ್ಕಿಂಗ್ ಅವರು ಬಂದಾಗ ನೀವು ಕಂಡಕ್ಟರ್ಗೂ ಕೂಡ ಒಂದು ಆಪತ್ತನ್ನು ತಂದಿಡ್ತೀರಾ, ಯಾರು ಟಿಕೆಟ್ ತೊಗೊಳಲ್ಲ ನೋಡಿ ಅವರು. ಹಾಗಾಗಿ ನೀವು ಕೂಡ ಟಿಕೆಟ್ ತಗೊಳ್ಳಿ, ನಿಮಗೂ ಕೂಡ ದಂಡ ಬೀಳೋದಿಲ್ಲ. ಹಾಗಾದರೆ ದಂಡ ಎಷ್ಟು ಅಂತ ನೀವು ಕೇಳೋದಾದರೆ ಇಲ್ಲಿ ದಂಡವನ್ನು ಒಂದು 10 ರೂಪಾಯಿಯನ್ನು ಹಾಕ್ತಾ ಇದ್ದಾರೆ. ಈಗ 10 ರೂಪಾಯಿ ಇರ್ಬೋದು, ಅದರ ಮುಂದೆ ಇದೆ ಜಾಸ್ತಿ ಆಗುತ್ತೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಓಕೆ, ಯಾರ್ಯಾರು ಈ ಒಂದು ಫ್ರೀ ಬಸ್ಸಿಂದ ಉಪಯೋಗ ಆಗಿದೆ, ಯಾರ್ಯಾರಿಗೆ ಈ ಒಂದು ಫ್ರೀ ಬಸ್ನಿಂದ ತೊಂದರೆ ಆಗ್ತಾ ಇದೆ, ಈ ಫ್ರೀ ಬಸ್ ಇಂದ ಉಪಯೋಗ ಇದೆಯಾ ಇಲ್ವಾ ನಿಜವಾಗ್ಲೂ ಅಂತ ಇವಾಗಲೇ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮದೇ ಇದೆ ಕಮೆಂಟ್ ಸೆಕ್ಷನ್, ಇವಾಗಲೂ ಹೋಗಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಈಗಲೇ ಲೈಕ್ ಮಾಡುವುದರ ಮೂಲಕ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ವೀಕ್ಷಕರೇ, ಎಲ್ಲರೂ ಕೂಡ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಟೇಕ್ ಕೇರ್, ಬಾಯ್.